ಪಥಸಂಚಲನೆ ಮಾಡುವುದಕ್ಕೆ ಮಹನೀಯರು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ಧ್ವಜವಂದನೆ ಸ್ಕೌಟ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳಿಂದ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಂದ ನಡೀತಾ ಇದೆ. ಆಮೇಲೆ ಬರ್ತಾರೆ ಸುಮ್ಮನೆ 2 ಮೂವತ್ತು ಆಡೋದಿಲ್ಲ. ಭಾರತೀಯರಾಗುವುದಕ್ಕೆ ಕೊಡೋಣ. ಪ್ರಜಾಪ್ರಭುತ್ವದಲ್ಲಿ ಹಬ್ಬವನ್ನ ಒಟ್ಟಾಗಿ ಆಚರಿಸೋಣ. ಐಕ್ಯತೆಯ ಭಾವವನ್ನು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಧ್ವಜವಂದನೆ ಕಾರ್ಯಕ್ರಮ ನಡೀತಾ ಇದ್ದು, ಸ್ಕೌಟ್ಸ್ ಹಾಗೂ ಗೈಡ್ಸ್ ಉದ್ದೇಶ ಏನಂತಂದ್ರೆ ಸದಾ ಕೈಲಾದಷ್ಟು ಸಾರ್ವಜನಿಕವಾಗಿರು ಸೇವೆ ಮಾಡುವ ಎಂಬ ಭಾವಾರ್ಥವನ್ನು ನೀಡುವಂತಹ ಸ್ಕೌಟ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಕಾರ್ಯಕ್ರಮ ಭಾವಪುಟಕ್ಕೆ ನಮನಗಳನ್ನ ಸಲ್ಲಿಸುತ್ತಿರುವ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಯನ್ನ ವ್ಯಕ್ತಪಡಿಸೋಣ. ಈ ಪವಿತ್ರ ದಿನದಂದು ನಮ್ಮ ದೇಶಕ್ಕೆ ಪವಿತ್ರದ ಪ್ರೀತಿ ಮತ್ತು ಗೌರವವನ್ನು ದಕ್ಕಿಕೊಳ್ಳುವಂತಹ ಈ ಸುಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಸಂತೋಷದ ಕ್ಷಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ತ್ರಿವರ್ಣ ಧ್ವಜವು ಯಾವಾಗಲೂ ಎತ್ತರಕ್ಕೆ ಹಾರಲಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಯು ಹೊಂದಲಿ ಎಂದು ಆಶಿಸುತ್ತಾ, ಗಾಂಧೀಜಿಗಳು ಈ ಸ್ಪೋರ್ಟ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳ ಬಗ್ಗೆ ಏನಂತಪ್ಪ ಅಂದ್ರೆ, ಭಾರತದ ಪ್ರತಿಯೊಂದು ಮನೆಯಲ್ಲೂ ಸ್ಪೋರ್ಟ್ಸ್ ಮತ್ತು ಗೈಡ್ಸ್ಗಳಂತಹ ಮಕ್ಕಳಿರಬೇಕು ಅಪೇಕ್ಷಿಸುತ್ತೇನೆ ಎಂದು ಅವರು ಕಂಡಂತಹ ಕನಸು ನನಸಾಗಿದೆ ಎಂದು ಇಂದು ನಾನು ಈ ಶಾರದಾ ಶಿಕ್ಷಣ ಸಂಸ್ಥೆಯಿಂದ ಭಾವಿಸ್ತಾ ಇದ್ದೇನೆ. ಅದೇ ರೀತಿ ರಾಧಾಕೃಷ್ಣನ್ ಅವರು ಏನಂತಪ್ಪ ಅಂದ್ರೆ, ಭಾರತ ಸ್ಕೌಟ್ಸ್ ಹಾಗೂ ಗೈಡ್ಸ್ ದಶಕಗಳಿಂದ ಅಮೂಲ್ಯವಾದ ಕೆಲಸ ಮಾಡುತ್ತಿದೆ. ಶಿಸ್ತಿನ ಕುರಿತು ಜಾಗೃತಿ ಮೂಡಿಸ್ತಾ ಇದೆ. ಚಾಲು ಆಗಿತ್ತು ನೋಡ ಮತ್ತೆ